NCAB ಟೈಮ್ಸ್ ಮೀಡಿಯಾಗೆ ಸ್ವಾಗತ. ನಾನು ದರ್ಶನ್ ಹುಣಸೂರು. ಯಶ್ ತಾಯಿ ಪುಷ್ಪ ನಿರ್ಮಾಣದ ಕೊತ್ತಲವಾಡಿ ಸಿನಿಮಾ. ಈ ಸಿನಿಮಾ ಮೊದಲ ದಿನ ಎಷ್ಟು ಗಳಿಕೆ ಮಾಡಿದೆ ಅನ್ನುವಂಥ ಮಾಹಿತಿಯನ್ನು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಯಶ್ ಅವರ ತಾಯಿ ಪುಷ್ಪ ನಿರ್ಮಾಣದ ಕೊತ್ತಲವಾಡಿ ಸಿನಿಮಾ ಆಗಸ್ಟ್ 1ನೇ ತಾರೀಕಿನಂದು ರಿಲೀಸ್ ಆಗಿದೆ. ಈ ಒಂದು ಚಿತ್ರಕ್ಕೆ ಮಿಶ್ರ ಪ್ರತಿಕ್ರಿಯೆ ಕೂಡ ವ್ಯಕ್ತವಾಗಿರುವಂಥದ್ದು. ಆದರೆ ಮೇಕಿಂಗ್ ವಿಚಾರದಲ್ಲಿ ಹಳೆಯ ಸಿದ್ಧ ಸೂತ್ರಗಳನ್ನು ಬಳಕೆ ಮಾಡಲಾಗಿದೆ ಅಂತ ಹೇಳಿ ಅನೇಕರು ಬೇಸರವನ್ನು ಹೊರಹಾಕಿದ್ದಾರೆ. ಹೀಗಿರುವಾಗಲೇ ಕೊತ್ತಲವಾಡಿ ಚಿತ್ರದ ಗಳಿಕೆಯ ಬಗ್ಗೆ ಈಗಾಗಲೇ ಬಾಕ್ಸ್ ಆಫೀಸ್ನಲ್ಲಿ ವರದಿಗಳು ಲಭ್ಯವಾಗ್ತಾ ಇರುವಂಥದ್ದು. ಈ ಸಿನಿಮಾದ ಗಳಿಕೆ ಹೇಳಿಕೊಳ್ಳುವಂಥ ರೀತಿಯಲ್ಲಿ ಇಲ್ಲ ಅಂತಲೂ ಹೇಳಲಾಗ್ತಾ ಇದೆ. ಕೊತ್ತಲವಾಡಿ ಸಿನಿಮಾದಲ್ಲಿ ಪೃಥ್ವಿ ಅಂಬರ್, ಗೋಪಾಲ್ ದೇಶಪಾಂಡೆ, ಕಾವ್ಯ ಶೈವ, ರಾಜೇಶ್ ನಟರಂಗ ಮೊದಲಾದವರು ನಟಿಸಿದ್ದಾರೆ. ಈ ಸಿನಿಮಾಗೆ ಶ್ರೀರಾಜು ಅವರು ನಿರ್ದೇಶನ ಮಾಡಿದ್ದಾರೆ. ಪುಷ್ಪ ಹಾಗೂ ಅರುಣ್ ಕುಮಾರ್ ಸಿನಿಮಾ ನಿರ್ಮಾಣವನ್ನು ಮಾಡಿದ್ದಾರೆ. ಈ ಚಿತ್ರದ ಬಗ್ಗೆ ಸಾಕಷ್ಟು ನಿರೀಕ್ಷೆ ಕೂಡ ಇತ್ತು. ಆದರೆ ಈಗ ಆ ನಿರೀಕ್ಷೆ ಹುಸಿಯಾಗಿರುವಂಥದ್ದು. ಈ ಸಿನಿಮಾದ ಮೊದಲ ದಿನದ ಗಳಿಕೆ 40 ಲಕ್ಷ ರೂಪಾಯಿ ಆಸುಪಾಸಿನಲ್ಲಿದೆ. ಇದು ಆರಂಭಿಕ ಲೆಕ್ಕವೇ ಆಗಿರಬಹುದು. ಒಂದೊಮ್ಮೆ ಪೂರ್ತಿ ಲೆಕ್ಕ ಸಿಕ್ಕರೂ ಕೂಡ ಚಿತ್ರದ ಗಳಿಕೆ 1/2 ಕೋಟಿಗೆ ದಾಟುವಂಥದ್ದು ಅನುಮಾನ ಅಂತಲೂ ಕೂಡ ಹೇಳಲಾಗ್ತಾ ಇದೆ. ಕೊತ್ತಲವಾಡಿ ಸಿನಿಮಾ ಇಷ್ಟು ಕಡಿಮೆ ಗಳಿಕೆ ಮಾಡೋದಕ್ಕೆ ಸೂ ಫ್ರಮ್ ಸೋ ಸಿನಿಮಾದ ಅಬ್ಬರ ಕೂಡ ಕಾರಣ ಅಂತ ಹೇಳ್ಬೋದು. ರಾಜ್ ಬಿ ಶೆಟ್ಟಿ ನಿರ್ಮಾಣದ ಈ ಚಿತ್ರ ಸದ್ಯ ದಾಖಲೆಯ ಬುಕ್ಕಿಂಗ್ ಕಾಣ್ತಾ ಇದೆ. ಈ ಚಿತ್ರದ ಎದುರಲ್ಲಿ ಕೊತ್ತಲವಾಡಿ ಸಿನಿಮಾ ಡಲ್ ಆಗಿರಬಹುದು ಅಂತಲೂ ಕೂಡ ಹೇಳಲಾಗಿದೆ. ಈ ಚಿತ್ರದ ಅಬ್ಬರ ಇನ್ನೂ ಕೂಡ ಕೆಲವು ದಿನಗಳು ಮುಂದುವರಿಯುತ್ತೆ. ಇದರ ಮಧ್ಯೆ ಕೊತ್ತಲವಾಡಿ ಸಿನಿಮಾ ಎದ್ದೇಳುತ್ತೋ ಅನ್ನುವಂಥದ್ದನ್ನ ಮತ್ತೆ ಕಾದು ನೋಡಬೇಕಾಗಿರುವಂತಹ ಪರಿಸ್ಥಿತಿ. ಇನ್ನು ಈ ಚಿತ್ರಕ್ಕೆ ಸಿಕ್ಕಿರುವಂತಹ ಶೋಗಳ ಸಂಖ್ಯೆ ಕಡಿಮೆನೆ. ಕೊತ್ತಲವಾಡಿ ಸಿನಿಮಾಗೆ ಬೆಂಗಳೂರಿನಲ್ಲಿ ಆಗಸ್ಟ್ 2ನೇ ತಾರೀಕು ಅಂದರೆ ಇವತ್ತು ಕೇವಲ 25 ಶೋಗಳು ಸಿಕ್ಕಿದೆ. ಕಿಂಗ್ಡಮ್, ಸೂ ಫ್ರಮ್ ಸೋ ಮೊದಲಾದ ಸಿನಿಮಾಗಳ ಅಬ್ಬರದ ಮಧ್ಯೆ ಈ ಚಿತ್ರ ಕಳೆದು ಹೋಗುವಂತಹ ಭೀತಿ ನಿರ್ಮಾಪಕರಿಗೆ ಎದುರಾಗಿರುವಂಥದ್ದು. ಈ ಸಿನಿಮಾಗೆ ಬುಕ್ ಬೈ ಶೋನಲ್ಲಿ 10ಕ್ಕೆ 7.5ರಷ್ಟು ರೇಟಿಂಗ್ ಸಿಕ್ಕಿದೆ. ನೀವು ಕೊತ್ತಲವಾಡಿ ಸಿನಿಮಾ ನೋಡಿದ್ರ ನಿಮಗೆ ಏನನ್ನಿಸ್ತು ಅನ್ನೋದನ್ನು ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ನೀವು ಇನ್ನೂ ಕೂಡ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅನ್ನುವಂಥದ್ದಾದರೆ ಈ ರೀತಿಯಾದಂತಹ ಮಾಹಿತಿಗಳಿಗಾಗಿ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಒತ್ತಿ.